ಸರ್, ಮೊದಲ ಹಂತದ ಚುನಾವಣೆ ಮತದಾನ ಇವತ್ತು ನಡೀತಾ ಇದೆ. ಆ ಮತದಾನದ ಬಗ್ಗೆ ನಿಮ್ಮ ಒಂದು ಒಪಿನಿಯನ್ ಅಥವಾ ನಿಮ್ಮ ಒಂದು ವಾರ್ಡಲ್ಲಿ ಯಾವ ರೀತಿ ಇದೆ ಅದರ ಬಗ್ಗೆ ತಿಳಿಸಿ ಸರ್. ಫಸ್ಟ್ ಆಫ್ ಆಲ್ ಇದು ಮೊದಲನೇ ಹಂತ ಇಲ್ಲ, ಕರ್ನಾಟಕದಲ್ಲಿ ಮೊದಲನೇ ಹಂತ, ದೇಶದಲ್ಲಿ ಎರಡನೇ ಹಂತ. KGF 35 ವಾರ್ಡು ಪ್ಲಸ್ 16 ಪಂಚಾಯಿತಿ. ಈ ಕ್ಷೇತ್ರದಲ್ಲಿ ಒನ್ ಸೈಡ್ ಕಾಂಗ್ರೆಸ್ಗಿದೆ. ಸುಮಾರು ಕಡೆ ಬೆಳಗ್ಗೆಯಿಂದ ಓಡಾಡಿದ್ದೀವಿ. ಒಂದು ವಾರದಿಂದ ಬೂತ್ ಟು ಬೂತ್, ಮನೆ ಟು ಮನೆ, ಒಂದು ಮನೆಯೂ ಬಿಟ್ಟಿಲ್ಲ. ಕಾಂಗ್ರೆಸ್ದ 5 ಗ್ಯಾರಂಟಿ ಕಾರ್ಯಕ್ರಮ ಮತ್ತು ಮೇಡಮು KDBದು ಇಂಡಸ್ಟ್ರಿಯಲ್ಲಿ ಇರೋದು ಅಕ್ವಿಸಿಷನ್ ಮಾಡಿಸಿದ್ರಲ್ಲ, ಪ್ಲಸ್ ಆ ದುಡ್ಡು ಕಟ್ಟಿದ್ದು 23 ಕೋಟಿ ಅಕ್ವಿಸಿಷನ್ಗೆ, ಫೀಸ್ಗೆ. ಎಲ್ಲದಕ್ಕಿಂತನೂ ಅಸೆಸಿಬಿಲಿಟಿ ಆಫ್ MLA. ಎನಿ ಟೈಮ್ ಯಾರನ್ನ ಜನರಲ್ ಪಬ್ಲಿಕ್ ಫೋನ್ ಮಾಡಲಿ ರೆಸ್ಪಾಂಡ್ ಮಾಡ್ತಾರೆ, ಸಿಗ್ತಾರೆ. ಅವ್ರ ತೊಂದರೆಯನ್ನು ಬಗೆಹರಿಸೋಕ್ಕೆ ಪೂರ್ತಿ ಪ್ರಯತ್ನ ಮಾಡಿ ಬಗೆಹರಿಸ್ತಾರೆ. ಇದು ಒಂದು ಸಾರ್ವಜನಿಕರಿಗೆ ಮನಸ್ಸಿಗೆ ಮುಟ್ಟಿದೆ. ಎರಡನೇದು, 100% ಹೆಣ್ಮಕ್ಳು ಓಟು ಕಾಂಗ್ರೆಸ್ಗೆ. ನಮ್ಮ ಸಮೀಕ್ಷೆ ಪ್ರಕಾರ KGF ತಾಲೂಕಲ್ಲಿ 1 ಲಕ್ಷ ಓಟ್ ಮೇಲೆ ನಾವು ದಾಟ್ತೀವಿ ಅಂತ ನಿರೀಕ್ಷೆ ಮಾಡ್ಕೊಂಡಿದ್ವಿ. ಅದು 1 ಆಗ್ಬೋದು, 10 ಆಗ್ಬೋದು, ಇಲ್ಲ 15 ಕೂಡ ಆಗ್ಬೋದು. ಅಷ್ಟು ಮಾತ್ರ ನಿರೀಕ್ಷೆ ಮಾಡಿ. ಅಂದರೆ ಲಾಸ್ಟ್ ಟೈಮು ಮೇಡಮ್ ಅವರು ಲೀಡ್ ತಗೊಳ್ಳೋದಕ್ಕಿಂತ ಹೆಚ್ಚಾಗುತ್ತಾ, ಲೀಡ್ ಇಲ್ಲ ಕಡಿಮೆ ಆಗುತ್ತಾ? ಇಲ್ಲ, ಲಾಸ್ಟ್ ಟೈಮ್ ಮೇಡಮ್ 51,000 ಓಟ್ ಲೀಡ್ ತೊಗೊಂಡ್ರು. ಈ ಸಲ ಲೋಕಸಭಾ ಅಲ್ಲ, ಒಂದು 71,000 ಓಟ್ ಲೀಡ್ ಕೊಡೋಣ ಅಂತ ಪ್ರಯತ್ನ ಮಾಡ್ತಾಯಿದ್ವಿ. ತಗೋತೀವಿ ಲೀಡ್ ಮಾತ್ರ 71,000 ತಗೋತೀವಿ. ಓಕೆ, ಗ್ರಾಮೀಣ ಭಾಗದಲ್ಲಿ JDS ಮತ್ತು BJP ಒಕ್ಕೂಟದ್ದು ಮೇಲ್ಗೈ ಅಂತ ಸಾರ್ವಜನಿಕರ ಒಂದು ಮಾತಾಗಿದೆ. ಅದರ ಬಗ್ಗೆ ನೀವೇನು ಹೇಳ್ತೀರಾ ಸರ್? ಈಗ JDSಗೆ ಮುಖ್ಯಮಂತ್ರಿ ಮಾಡಿದ್ದು ಕಾಂಗ್ರೆಸ್ 2 ಸಲ. ಫಸ್ಟ್ ಸಲ ಮಾಡುವಾಗ ಬಿಟ್ಟು BJP ಜೊತೆಗೆ ಓಡೋದ್ರು. ತಿರ್ಗಾ ಸೆಕೆಂಡ್ ಟೈಮು 35 ಸೀಟು ತಗೊಂಡು ಇನ್ನೊಂದು ವಿರೋಧದಲ್ಲಿ ಒಂದು ಪಕ್ಷ ಇರಬೇಕು, ಒಂದು ವಿರೋಧದಲ್ಲಿ ಇದ್ರೇ ಡೆಮಾಕ್ರಸಿ ಉಳಿತದೆ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಗೊತ್ತಿದೆ. ಆ ಕಾರಣದಲ್ಲೇ ಇವ್ರ ಪಕ್ಷನ ಕಳ್ಕೊಬಾರ್ದು ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ನ ಜೊತೆಗೆ ಸೇರಿಸ್ಕೊಂಡು ಒಂದು ಪಕ್ಷ ಇರಬೇಕು, ಆವಾಗಲೇ ಆಡಳಿತ ಪಕ್ಷಕ್ಕೆ ಒಂದು ಭಯ ಇರ್ತದೆ ಅಂತ ಹೇಳ್ಬಿಟ್ಟು ಇದ್ದಿದ್ದು. ಈಗ ಅವ್ರ ಪಕ್ಷನೇ ಮುಗಿಸೋಕ್ಕೆ ಒಂದು ಟೈಮಲ್ಲಿ 22 ಸೀಟ್ ಗೆದ್ದಿರೋ JDS ಇವತ್ತು 3 ಸೀಟು. ಆ 3 ಸೀಟಲ್ಲಿ 2 ಅವ್ರ ಫ್ಯಾಮ್ಲಿಗೆ, ಒಂದು ಬಂದುಬಿಟ್ಟು 2 ಸಲ ಸೋತಿರೋ ಬಂಗಾರಪೇಟೆ ಕ್ಷೇತ್ರದ ವಿಧಾನಸೌಧ ಅಭ್ಯರ್ಥಿ ಕೊಟ್ಟಿದ್ದಾರೆ. ಪಾಪ ಅವ್ರು ಏನು ಮಾಡ್ತಾರೆ, ತಗೊಂಡಿದ್ದಾರೆ. ನಾನು ಒಂದು ಕ್ಯಾಂಡಿಡೇಟ್, ತಮಿಳಲ್ಲಿ ಒಂದು ಜೋಕ್ ಇದೆಯಲ್ಲ, ನಾನು ರೌಡಿ ಅಂತ, ಏನೋ ಕ್ಯಾಂಡಿಡೇಟ್ ಅಂತ ಓಡೋದು. KGF ಕ್ಷೇತ್ರದಲ್ಲಿ 1,30,000 ಓಟಿದೆ. ಎಲ್ಲನ ಒಂದು ಕಡೆ ಒಂದು ಕ್ಯಾನ್ವಸ್ ಬಂದು ನಾನು ಏನು ಮಾಡ್ತೀನಿ KGF ಅಂತ. ನಮ್ಮ ಅಭ್ಯರ್ಥಿ ಗೌತಮ್ ಸಾರು ಮೈನಿಂಗ್ ಏರಿಯಲ್ಲಿ ಒಂದು 3 ಮೀಟಿಂಗ್ ಮಾಡಿದ್ದೀವಿ, ಟೌನ್ ಏರಿಯಲ್ಲಿ ಮಾಡಿದ್ದೀವಿ, ಕಾರ್ಯಕರ್ತರ ಸಭೆ ಮಾಡಿದ್ದೀವಿ. ಅವ್ರ ವಿಷನ್ ಏನಿದೆ, ನಾನು KGFಗೆ ಇಂಥ ಕೆಲಸ ಮಾಡ್ತೀನಿ, BGML ಆಗಲಿ, ಡೈಲಿ ಟ್ರಾವೆಲರ್ಸ್ ಆಗಲಿ, ಸಾರ್ವಜನಿಕರ ಸಮಸ್ಯೆ ಅದನ್ನೆಲ್ಲ ಅರ್ಥ ಮಾಡಿಕೊಂಡು, ಈಸ್ ಅನ್ ಎಜುಕೇಟೆಡ್ ಪರ್ಸನ್. ಅವ್ರು ಅರ್ಥ ಮಾಡಿಕೊಂಡು ಅವ್ರ ವಿಚಾರನ ಸಾರ್ವಜನಿಕರಲ್ಲಿ ಹೇಳಿದ್ದಾರೆ. JDS ಏನು ಮಾಡ್ತದೆ, ಒಣಗೋಗಿರೋ ಒಟ್ಟಾರೆಯಾಗಿ ಇಡೀ ಕ್ಷೇತ್ರದಲ್ಲಿ, ಅಂದರೆ ಕೋಲಾರ ಜಿಲ್ಲೆಯಲ್ಲಿ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ನಿಮ್ಮ ಒಂದು, ಅಥವಾ ಅಭ್ಯರ್ಥಿ ಬಗ್ಗೆ ನೀವು ಯಾವ ರೀತಿ ಹೇಳ್ತೀರಾ ಸರ್? ನಾಯಕರದ್ದು ಹೇಳಿಕೆ ನಾನು ಕೇಳಲ್ಲ ಸರ್, ಸಾರ್ವಜನಿಕರ ಹೇಳಿಕೆ. ಮತ್ತು ಈ ಜನರಲ್ ವೋಟರ್ಸ್ ಇದ್ದಾರೆ ನೋಡಿ, ಕಾಂಗ್ರೆಸ್ನ 5 ಗ್ಯಾರಂಟಿ ಸ್ಕೀಮ್ಗಳು, 2,000 ರೂಪಾಯಿ ಪ್ರತಿ ಮನೆಗೆ, 10 kg ಅಕ್ಕಿ, ಫ್ರೀ ಎಲೆಕ್ಟ್ರಿಸಿಟಿ, ಫ್ರೀ ಬಸ್ ಹೆಣ್ಮಕ್ಳಿಗೆ, ಮತ್ತು ಗ್ರ್ಯಾಜುಯೇಟ್ ಆಗಿರೋರಿಗೆ ಸ್ಟೇ ಫಂಡ್. ಇದು ಈ ಸ್ಕೀಮು ಕರ್ನಾಟಕ ಸರ್ಕಾರ ಹೋದ ಸಲ ಚುನಾವಣೆ ಸಂದರ್ಭದಲ್ಲಿ 5 ಗ್ಯಾರಂಟಿ ಕೊಡ್ತು. ಸರ್ಕಾರ ಬಂದು 90 ದಿವಸ ಒಳಗೆ 5 ಗ್ಯಾರಂಟಿನ ಚಾಲನೆ ಮಾಡಿಕೊಟ್ಟಿರೋ ಸರ್ಕಾರ. ನಾವು ಏನು ಮಾತಾಡ್ತೀವೋ ಅದರ ಮೇಲೆ ನಡೀತೀವಿ. ನಾವು ಏನು ಮಾತು ಕೊಡ್ತೀವೋ, ಈಗ ಏನು ಗ್ಯಾರಂಟಿ ಕೊಟ್ಟಿದ್ದೀವಿ, 1 ಲಕ್ಷ ರೂಪಾಯಿ, ದಟ್ ಈಸ್ 8,500 ರೂಪೀಸ್ ಪ್ರತಿ ತಿಂಗಳು ಒಂದೊಂದು ಹೆಣ್ಮಕ್ಳಿಗೆ ಹೋಗಿ ಸೇರ್ತದೆ. ಅದು ಫ್ರೀಬಿ ಅಂತಲ್ಲ, ಅದು ಏನಕ್ಕೆ ಸೇರ್ತದೆ ಅಂತ ಹೇಳಿದರೆ, ಇವತ್ತು ಕೆಲಸ ಸಿಗ್ತಾಯಿಲ್ಲ ಓದಿರೋರಿಗೆ, ಇಲ್ಲಿ ಬರಗಾಲ, ರೈತರಿಗೂ ಕೆಲಸ ಇಲ್ಲ, ನೀರಿಲ್ಲ ಅಂದರೆ ಕೆಲಸ ಇಲ್ಲ, ಏನು ಮಾಡ್ತಾರೆ, ಅವ್ರ ಬದುಕು ಏನಾಗಬೇಕು? ಆ ಒಂದು ದೃಷ್ಟಿಯಿಂದ ಕಾಂಗ್ರೆಸ್ ಏನು ಅವ್ರ ಕಾರ್ಯಕ್ರಮ ರೂಪಿಸ್ಕೊಂಡಿದ್ದಾರೋ, ನನ್ನ ಪ್ರಕಾರ ಇವತ್ತು ನೀವು ಬರ್ಕೊಳ್ಳಿ, BJP ಪಕ್ಷ ಥ್ರೂಟ್ ಇಂಡಿಯಾಲಿ 200 ಸೀಟ್ ದಾಟಲ್ಲ. ಇದು ನೀವು ಜೂನ್ 4ನೇ ತಾರೀಕು ನನಗೆ ಹೇಳ್ತೀರಿ. ರಾಹುಲ್ ಗಾಂಧಿ
ಮಲ್ಲಿಕಾರ್ಜುನ ಖರ್ಗೆ ಅವರ ನೇತೃತ್ವದಲ್ಲಿ ಭಾರತೀಯ ಸರ್ಕಾರ ಕಾಂಗ್ರೆಸ್ದು ದಟ್ ಈಸ್ ಇಂಡಿಯಾ ಗಠಬಂಧನ್ ನಾವು ಮಾಡ್ತೀವಿ ಅಂತ ನಿಮ್ಗೊಂದು ಮಾತು ಕೊಡಿ. ಈಗ ತಾವು ತಮಗೆ ಗೊತ್ತಿದೆ, ಚುನಾವಣೆಯಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಪಕ್ಷದವ್ರೆ, ನಮ್ಮ ಪಕ್ಷದವ್ರೆ, ಹೆಸರುಗಳು ಹೇಳಲ್ಲ, ಯಾಕೆಂದರೆ ದೊಡ್ಡ ದೊಡ್ಡ ನಾಯಕರುಗಳು ಅವರೆಲ್ಲ ವಿರೋಧ ಮಾಡಿನೂ 5.5 ಲಕ್ಷ ಓಟು ಕಾಂಗ್ರೆಸ್ದು, ಪಕ್ಕ ಕಾಂಗ್ರೆಸ್ ಓಟು ಮತ್ತು ನಮ್ಮ KH ಮುನಿಯಪ್ಪ ಸಾಹೇಬ್ ಫಾಲೋವರ್ಸು. ಇವತ್ತು ಪರಿಸ್ಥಿತಿ ನಾನು ಹೇಳ್ಬಿಡ್ತೀನಿ, ಕೋಲಾರ ಜಿಲ್ಲೆಯಲ್ಲಿ ಸುಮಾರು 3-4 ಲಕ್ಷ ಓಟು ಲೀಡಲ್ಲಿ ನಮ್ಮ ಅಭ್ಯರ್ಥಿ KV ಗೌತಮ್ ಅವರು ವಿದ್ಯಾರ್ಥಿ ಕಾಂಗ್ರೆಸ್ಸು, ಯೂತ್ ಕಾಂಗ್ರೆಸ್ಸು, ಪ್ಯಾರೆಂಟ್ ಬಾಡಿ ಒಂದು ಕೆಳಗೆ ಮಟ್ಟದಿಂದ ಬಂದಿರೋ ಕಾರ್ಯಕರ್ತನಿಗೆ ಒಂದು ಸೀಟ್ ಕೊಟ್ಟು ಆ ಸೀಟ್ನ ಅಲಂಕರಿಸ್ಬೇಕಂತ ಒಂದು ವ್ಯವಸ್ಥೆ ಮಾಡಿದೆ ಕಾಂಗ್ರೆಸ್ಸು. ನಾವಂತೂ ಗೆಲ್ತೀವಿ. ಕೋಲಾರ ಜಿಲ್ಲೆ ದೇವರ ದಯೆಯಿಂದ ಸೀರಿಯಲ್ ನಂಬರ್ 1 ಬಂದಿದೆ. ಈ ಸಲ ವಿನ್ನಿಂಗು ನಮ್ಮದೇ 1 ಬರ್ತದೆ.